ದೃಶ್ಯ ಮಾಧ್ಯಮ ಎಂದರೇನು, ಸುದ್ದಿ ಹೇಗೆ ಸಿದ್ಧವಾಗುತ್ತದೆ ಮತ್ತು ಸುದ್ದಿವಾಹಿನಿಯ ಕಚೇರಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಪರಿಚಯಿಸುವ ಉದ್ದೇಶದಿಂದ ನಗರದ ಜೆಎಚ್ ಪಟೇಲ್ ಬಡಾವಣೆಯಲ್ಲಿರುವ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ದಾವಣಗೆರೆಯ ಪ್ರಾದೇಶಿಕ ಸುದ್ದಿವಾಹಿನಿಯಾದ ನಮ್ಮ ಒನ್ ಕನ್ನಡ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದ್ದರು. ಶಾಲೆಯು ಮಕ್ಕಳಿಗೆ ದೃಶ್ಯ ಮಾಧ್ಯಮದ ಕುರಿತು ವಿಶೇಷ ಥೀಮ್ ನೀಡಿದ್ದು, ಅದರ ಅಂಗವಾಗಿ ನಗರದ ಲಾಯರ್ ರಸ್ತೆಯಲ್ಲಿ ಸ್ಥಳೀಯವಾಗಿ ಪಾರದರ್ಶಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಏಕೈಕ ಸುದ್ದಿವಾಹಿನಿ ಒನ್ ಕನ್ನಡ ನ್ಯೂಸ್ ಕಚೇರಿಗೆ ಭೇಟಿ ಆಯೋಜಿಸಲಾಗಿದ್ದು, ಶಾಲೆಯ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಚೇರಿಗೆ ಭೇಟಿ ನೀಡಿದ್ದರು. ವಾಹಿನಿಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಸುದ್ದಿಯ ಆಯ್ಕೆ, ಸುದ್ದಿ ಬರವಣಿಗೆ, ವಿಡಿಯೋ ಚಿತ್ರೀಕರಣ, ಎಡಿಟಿಂಗ್, ಆಂಕರಿಂಗ್, ಸ್ಟುಡಿಯೋ ಕಾರ್ಯನಿರ್ವಹಣೆ, ಕ್ಯಾಮೆರಾ ಹಾಗೂ ಪ್ರಸಾರ ವ್ಯವಸ್ಥೆ ಸೇರಿದಂತೆ ದೃಶ್ಯ ಮಾಧ್ಯಮದ ಪ್ರತಿಯೊಂದು ಹಂತದ ಕುರಿತು ವಿವರವಾಗಿ ಮಾಹಿತಿ ನೀಡಿದರು. ಒಂದು ಸುದ್ದಿಯ ಹಿಂದೆ ಇರುವ ಶ್ರಮ, ತಂತ್ರಜ್ಞಾನ ಮತ್ತು ತಂಡದ ಕಾರ್ಯವೈಖರಿಯನ್ನು ವಿದ್ಯಾರ್ಥಿಗಳು ಕುತೂಹಲದಿಂದ ವೀಕ್ಷಿಸಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಕೆಲವು ವಿದ್ಯಾರ್ಥಿಗಳು ಸ್ಟುಡಿಯೋದಲ್ಲಿ ಸ್ವತಃ ಆಂಕರಿಂಗ್ ಮಾಡುವ ಮೂಲಕ ವಿಭಿನ್ನ ಅನುಭವ ಪಡೆದರು. ಈ ವೇಳೆ ಮಾತನಾಡಿದ ಶಾಲೆಯ ಆಡಳಿತ ಮಂಡಳಿಯವರು ಮಾಧ್ಯಮದ ಬಗ್ಗೆ ಮಕ್ಕಳಿಗೆ ನೈಜ ಅನುಭವ ನೀಡಬೇಕೆಂಬ ಉದ್ದೇಶದಿಂದ ಈ ಭೇಟಿಯನ್ನು ಆಯೋಜಿಸಲಾಗಿದ್ದು, ಈ ರೀತಿಯ ಪ್ರಾಯೋಗಿಕ ಅನುಭವಕ್ಕಾಗಿ ಸಾಮಾನ್ಯವಾಗಿ ಬೆಂಗಳೂರಿನ ದೊಡ್ಡ ಮಾಧ್ಯಮ ಸಂಸ್ಥೆಗಳಿಗೆ ಹೋಗಬೇಕಾಗುತ್ತದೆ ಎಂಬ ಅಭಿಪ್ರಾಯ ನಮ್ಮಲ್ಲಿತ್ತು. ಆದರೆ ದಾವಣಗೆರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ಸುಸಜ್ಜಿತ ಸ್ಟುಡಿಯೋ, ಪ್ರಸಾರ ವ್ಯವಸ್ಥೆ ಹಾಗೂ ವೃತ್ತಿಪರ ಕಾರ್ಯವೈಖರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಒನ್ ಕನ್ನಡ ನ್ಯೂಸ್ ಸಂಸ್ಥೆಯನ್ನು ಕಂಡು ಮಕ್ಕಳು ಹಾಗೂ ಶಿಕ್ಷಕರು ಆಶ್ಚರ್ಯಪಟ್ಟರು ಎಂದರು. ಬೆಂಗಳೂರಿನ ಪ್ರಮುಖ ವಾಹಿನಿಗಳಲ್ಲಿ ಇರುವಂತೆಯೇ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿಕೊಂಡು ದಾವಣಗೆರೆಯ ಜನತೆಗೆ ನಿಖರ ಹಾಗೂ ಪಾರದರ್ಶಕ ಸುದ್ದಿಗಳನ್ನು ತಲುಪಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಮನವಿಗೆ ತಕ್ಷಣ ಸ್ಪಂದಿಸಿ ತಮ್ಮ ದಿನನಿತ್ಯದ ಕಾರ್ಯದ ನಡುವೆಯೂ ಸಮಯ ಮೀಸಲಿಟ್ಟು ವಿದ್ಯಾರ್ಥಿಗಳಿಗೆ ಮಾಧ್ಯಮ ಲೋಕದ ಪರಿಚಯ, ಸುದ್ದಿ ನಿರ್ಮಾಣ ಪ್ರಕ್ರಿಯೆ, ತಂತ್ರಜ್ಞಾನ ಹಾಗೂ ಪತ್ರಿಕೋದ್ಯಮದ ಜವಾಬ್ದಾರಿಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿರುವ ಒನ್ ಕನ್ನಡ ನ್ಯೂಸ್ ಸಂಸ್ಥೆಗೆ ಶಾಲೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ನಾವು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ದಾವಣಗೆರೆಯಿಂದ ಬಂದಿದ್ದೀವಿ. ನಮ್ಮ ಸ್ಕೂಲಲ್ಲಿ ILP ಅಂದರೆ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮಿಂದ ಫೀಲ್ಡ್ ಟ್ರಿಪ್ ಇತ್ತು ಇವತ್ತು. ಫಾರ್ ದ ಥೀಮ್ ಮೈಂಡ್ ಟು ಮೈಕ್ ಅನ್ನೋ ಥೀಮ್ ಮೇಲೆ ಇವತ್ತು ನಾವು ಮಕ್ಕಳನ್ನ ಕರ್ಕೊಂಡು ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ಬಂದಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಸ್ಟಾಫ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಹೇಗೆ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ, ನ್ಯೂಸ್ ಹೇಗೆ ಓದ್ತಾರೆ, ಹೇಗೆ ಎಡಿಟ್ ಆಗುತ್ತೆ, ಏನೇನು ಯೂಸ್ ಮಾಡ್ತಾರೆ, ಪ್ರತಿಯೊಂದನ್ನು ಇಲ್ಲಿ ಟೀಮ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅದನ್ನು. ಸೊ ನಾವು ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ ಈ ಥೀಮ್ ಬಂದಾಗ ನಮಗೆ ಬಂದಿದ್ದು ಒಂದೇ ಡೌಟ್ ಏನಂದರೆ, ಈ ಥರ ಒಂದು ಆಪರ್ಚುನಿಟಿ ದಾವಣಗೆರೆಯಲ್ಲಿ ನಮಗೆ ಸಿಗುತ್ತಾ ಅಂತ. ಬಟ್ ನಾವು ಅಂದ್ಕೊಂಡಿದ್ವಿ ಇದನ್ನು ತೋರಿಸ್ಬೇಕು ಅಂದರೆ ನಾವು ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗಬೇಕು ಅಂತ. ಬಟ್ ನಮಗಿಲ್ಲಿ ತುಂಬ ಚೆನ್ನಾಗಿ ದಾವಣಗೆರೆಯಲ್ಲೇ
ಒಂದು ಚಾನಲ್ ನಮ್ಗೆ ಈ ಥರ ಸಿಕ್ತು. ಸೊ ದ್ಯಾಟ್ ನಾವೆಲ್ಲ ತುಂಬ ಖುಷಿಯಾಗಿದ್ದೀವಿ. ಮಕ್ಕಳು ತುಂಬ ಕಲ್ತಿದ್ದಾರೆ. ಒನ್ ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದ. 300ಕ್ಕಿಂತ ಹೆಚ್ಚು ಮಕ್ಕಳು ಇವತ್ತು ಬಂದು ಇಲ್ಲಿ ಕಲ್ತಿದ್ದಾರೆ. ಒಂದು ಬೆಳಗ್ಗೆಯಿಂದ ಈಗ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿ ಬಂದಿದೆ. ಇಲ್ಲಿ ತನಕನೂ ನಮ್ಮ ಮಕ್ಕಳು ಬಂದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದನೂ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕಲ್ತಿದ್ದಾರೆ. ಇಲ್ಲಿ ಪೋದಾರ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ದಾವಣಗೆರೆ ಹಿಂದಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ವಿ. ಹಾಗೆ ಇವತ್ತಿನ ಒಂದು ಪ್ರೋಗ್ರಾಮ್ ನೋಡಿದ್ರೆ ಭಾಳ ಸಂತೋಷವಾಗುತ್ತೆ. ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಕೋಆರ್ಡಿನೇಟರ್ಸ್ಗಳು ಎಲ್ಲರೂ ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ಬಂದಿದ್ವಿ. ಪ್ರಾದೇಶಿಕವಾದಂತಹ ಈ ಒಂದು ದಾವಣಗೆರೆಯಲ್ಲಿ ಕನ್ನಡ ನ್ಯೂಸ್ ಚಾನಲನ್ನು ನೋಡಿದಾಗ ಬಹಳ ಸಂತೋಷವಾಯಿತು. ಎಲ್ಲರೂ ಬಹಳ ಸಂತೋಷ ಸಡಗರದಿಂದ ಈ ವಿಷಯಗಳನ್ನು ತಿಳ್ಕೊಂಡ್ರು. ಒಂದೊಂದು ರೂಮ್ನಲ್ಲಿ ಯಾವ ರೀತಿಯಾಗಿ ರೆಕಾರ್ಡ್ ಮಾಡಬೇಕು, ಯಾವ ರೀತಿಯಾಗಿ ಎಲ್ಲ ಕ್ವಶನನ್ನು ಕೇಳಿ ತಿಳಿದುಕೊಂಡ್ರು. ಭಾಳ ಸಂತೋಷವಾಗುತ್ತೆ. ಇಂತಹ ಒಂದು ಚಾನಲ್ ಇನ್ನೂ ಬಹಳ ಬೆಳೀಬೇಕು, ಈ ಒಂದು ಕನ್ನಡ ನ್ಯೂಸ್ ಚಾನಲ್ ಅಂತ ನಾನು ಕನ್ನಡ ಇನ್ನೂ ಬೆಳಿಬೇಕು ಅಂತ ನಾವು ಆಶಿಸ್ತೀವಿ. ಶುಭವಾಗಲಿ. ನಮ್ಮ ಮಕ್ಕಳು ಬಹಳ ತಿಳ್ಕೊಂಡಿದ್ದಾರೆ. ಧನ್ಯವಾದಗಳು. ಈ ಕನ್ನಡ ಮಾಧ್ಯಮ ಅನ್ನೋದು ಮಕ್ಕಳಿಗೆ ಇಂಪಾರ್ಟೆಂಟು. ಇವನ್ ಸಬ್ಜೆಕ್ಟಲ್ಲೂ ಕೂಡ ಬರುತ್ತೆ. ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಕನ್ನಡ ಮಾಧ್ಯಮದಲ್ಲಿ ಹೇಗೆ ಬರ್ತಾರೆ, ನ್ಯೂಸ್ ಹೇಗೆ ಓದ್ತಾರೆ, ಯೂಸಲಿ ಆ್ಯಂಕರಿಂಗ್ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಟಿ ವಿನಲ್ಲಿ ನೋಡಿದಾಗ ಎಲ್ಲ ಮಕ್ಕಳು ತಿಳ್ಕೊಬೇಕು ಅನ್ನೋದು ಆಸೆ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ನಮಗೆ ಗೊತ್ತಾಯಿತು ಯಾವ ರೀತಿ ಆ್ಯಂಕರಿಂಗ್ ಮಾಡ್ತಾರೆ, ಯಾವ ರೀತಿ ನ್ಯೂಸ್ ಓದ್ತಾರೆ, ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ, ಯಾವ ರೀತಿ ಒಂದು ಫೋಟೋಗ್ರಾಫಿಯಿಂದ ಹಿಡಿದು ಫುಲ್ ಇಡೀ ಒಂದು ರೂಮ್ನಲ್ಲಿರ್ತಕ್ಕಂಥ ಯಾವ ರೀತಿ ರೆಕಾರ್ಡಿಂಗ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಮಕ್ಕಳಿಗೆ ತಿಳ್ಕೊಂಡಿದ್ದಾರೆ. ಅರ್ಥ ಆಗುತ್ತೋ ಮಕ್ಕಳಿಗೂ. ತುಂಬ ಸಂತೋಷವಾಯಿತು. ಧನ್ಯವಾದಗಳು ಸರ್. ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಮ್ಯೂಸಿಕ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಒನ್ ಕನ್ನಡ ನ್ಯೂಸ್ಗೆ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂದರೆ ಈ ಒಂದು ನಮ್ಮ ಪೋದಾರ್ ಶಾಲೆಯಿಂದ ಮಕ್ಕಳು ಇಲ್ಲಿಗೆ ಬರಬೇಕಪ್ಪ ಅಂತಂದರೆ ತುಂಬಾ ಕ್ಯಾಲ್ಕುಲೇಟೆಡ್ ಆಗಿತ್ತು. ಅಂದರೆ ನಮ್ಮ ದಾವಣಗೆರೆ ಈ ಥರ ಸಂಸ್ಥೆ, ಈ ಥರ ರೆಕಾರ್ಡಿಂಗ್ ಸ್ಟುಡಿಯೋ, ಈ ಥರ ನ್ಯೂಸ್ ಚಾನಲ್ ಇದೆ ಅನ್ನೋದೇ ಗೊತ್ತಿದ್ದಿಲ್ಲ. ಅಂಥದನ್ನು ಒನ್ ಕನ್ನಡ ನ್ಯೂಸ್ನವರು ಬೆಂಗಳೂರಿಗೆ ಹೋಗ್ಬೇಕಿತ್ತು ನಾವು ಆ್ಯಕ್ಚುಲಾಗಿ. ಅದ್ರ ಬದಲಾಗಿ ನಮ್ಗೆ ಇಲ್ಲೇ ಕ್ರಿಯೇಟ್ ಮಾಡಿ ಪ್ರತಿಯೊಂದು ರೆಕಾರ್ಡಿಂಗ್ ರೂಮ್ ಆಗಿರ್ಬೋದು, ಎಡಿಟಿಂಗ್ ಯಾವ ಥರ ಆಗುತ್ತೆ, ಆಮೇಲೆ ಯಾವ ಥರ ನ್ಯೂಸ್ ರೀಡ್ ಮಾಡ್ತಾರೆ, ಪ್ರತಿಯೊಂದು ನಾವೀಗ ಮೊಬೈಲಲ್ಲಿ ಎಲ್ಲರೂ ಸರಾಗವಾಗಿ ನೋಡ್ಬಿಡ್ತೀವಿ. ಟಿ ವಿಲಿ ಕೂಡ ಈಸಿದಾಯಕವಾಗಿ ನೋಟ್ ಬರ್ತಾ ಇದ್ದಂಗೆ. ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದರೆ ನಾವಿಲ್ಲಿ ಟಿ ವಿಲಿ ಎಲ್ಲರೂ ಆರಾಮಾಗಿ ರಿಮೋಟ್ ಕಂಟ್ರೋಲ್ ಮಾಡ್ಕೊಂಡು ಈಸಿಯಾಗಿ ನೋಡ್ಬಿಡ್ತೀವಿ. ಆ ನ್ಯೂಸ್ ಹಿಂದ್ಗಡೆ ಎಷ್ಟೊಂದು ಎಡಿಟರ್ಸು, ಟೆಕ್ನಿಷಿಯನ್ಸು ಎಷ್ಟು ಶ್ರಮಪಟ್ಟು ವರ್ಕ್ ಮಾಡಿರ್ತಾರೆ ಅಂತೇಳಿ ನಮ್ಗೆ ಇವತ್ತು ಒನ್ ಕನ್ನಡ ನ್ಯೂಸ್ ಬಂದ ಮೇಲೆ ನಮಗೆಲ್ರಿಗೂ ಗೊತ್ತಾಗಿದ್ದು. ಈ ಒಂದು ವಿಷಯ ನಮ್ಮ ಎಲ್ಲ ಮಕ್ಕಳಿಗೂ ತಿಳಿದಿದ್ದು ತುಂಬಾ ಸಂತೋಷದ ವಿಷಯ. ಯಾಕಂದರೆ ಈ ವಿಷಯ ನೋಡಬೇಕಂತಂದರೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆ ಒಂದು ಸಂಸ್ಥೆಯನ್ನು ನಾವು ಇಲ್ಲೇ ನೋಡಿದ್ದು ತುಂಬಾ ಖುಷಿ ಆಯಿತು. ಈ ಕನ್ನಡ ನ್ಯೂಸ್ ಸಂಸ್ಥೆಗೆ ನಾವು ನಮ್ಮ ಪೋದಾರ್ ಶಾಲೆಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇವೆ ಸರ್. ಅಂದರೆ ಈಗ ಮಾಧ್ಯಮ ನಾವು ಹೇಳ್ಬೇಕಂತಂದರೆ ನಾವು ಅದೇ ನೀವು ಮೊದಲೇ ಹೇಳ್ದಂಗೆ ಟೆಕ್ನಿಷಿಯನ್ ಹಿಂದೆ ಎಷ್ಟು ವರ್ಕ್ ಮಾಡ್ತಾರೆ, ಹೆಂಡ್ರು ಮಕ್ಕಳು ಪ್ರತಿಯೊಂದೂ ಎಷ್ಟೊತ್ತಾಗಲಿ ಅದಕ್ಕೆ ಸಮಯ ಕೊಟ್ಟು ನಾವು ಎಷ್ಟೊಂದೆಲ್ಲ ವರ್ಕ್ ಮಾಡ್ತಾರೆ. ಇದ್ರದ್ದೆಲ್ಲ ಬೆಲೆ ಅವ್ರಿಗೆ ಗೊತ್ತಾಗಬೇಕು. ಸೊ ಇದ್ರದ್ದು ಹಿಂದೆ ಕಷ್ಟ ಎಷ್ಟು ಪಡ್ತಾರೆ. ನಾವು ಈಸಿಯಾಗಿ ಮೊಬೈಲಲ್ಲಿ ಬಂದ ತಕ್ಷಣ ಸ್ಕ್ರೋಲ್ ಮಾಡಿಬಿಡ್ತೀವಿ. ಬಟ್ ಇದ್ರ ಹಿಂದೆ ಬರುವಂಥ ವಿಷಯ ಎಷ್ಟೊಂದು ಶ್ರಮಪಟ್ಟು ನಮಗೆ ಈಸಿಯಾಗಿ ತಲುಪುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರನೇ ನಾವು ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕಾಗಿಯೇ ಈ ಒಂದು ಕನ್ನಡ ನ್ಯೂಸ್ ಸಂಸ್ಥೆಗೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದು. ಸರ್, ನಾನು ಮೋಕ್ಷಗಂಗಾ ಎಮ್ ಚಿಕ್ಕಪ್ಪಳ. ನಾನು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನ 8th ಕ್ಲಾಸ್ ವಿದ್ಯಾರ್ಥಿಯಾಗಿದ್ದೀನಿ. ನಾವು ಇವತ್ತು ಒನ್ ಕನ್ನಡ ನ್ಯೂಸ್ ಚಾನಲಿಗೆ ಬಂದಿದ್ವಿ. ಇದು ILP ಥೀಮಿಂದ ಮೈಂಡ್ ಟು ಮೈಕ್ ಅಂತ ನಮಗೊಂದು ಟಾಪಿಕ್ ಇತ್ತು. ಅದ್ರ ಪರವಾಗಿ ನಮ್ಮ ಸ್ಕೂಲವರು ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದರು. ಮತ್ತು ನನಗೆ ಪರ್ಸ್ನಲಿ ಈ ಫೀಲ್ಡ್ ಟ್ರಿಪ್ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಫೋನಲ್ಲಿ ನಾನು ಭಾಳ ಸಲ ನ್ಯೂಸ್ ನೋಡಿದ್ದೀನಿ. ಆದರೆ ನನಗೆ ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಏನೇನೆಲ್ಲ ನಡೆಯುತ್ತೆ, ಎಷ್ಟು ಟೆಕ್ನಿಷಿಯನ್ಸ್ ಹೆಂಗೆ ವರ್ಕ್ ಮಾಡ್ತಾರೆ, ಇಲ್ಲಿ ಆ್ಯಂಕರ್ಸು ಗ್ರೀನ್ ರೂಮಲ್ಲಿ ಕುತ್ಕೊಂಡು ಅವರು ಯಾವ್ಯಾವ ಥರ ಸ್ಕ್ರಿಪ್ಟನ್ನೆಲ್ಲ ಓದ್ತಾರೆ, ಸ್ಕ್ರಿಪ್ಟ್ ಹೆಂಗೆ ಪ್ರಿಪೇರ್ ಆಗುತ್ತೆ, ಅದು ಯಾವುದೂ ನಂಗೆ ಗೊತ್ತಿದ್ದಿಲ್ಲ. ಆದರೆ ಇವತ್ತು ನಾವಿಲ್ಲಿಗೆ ಬಂದ ಮೇಲೆ ಅದೆಲ್ಲ ತಿಳ್ಕೊಂಡ್ವಿ. ಮತ್ತು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ ಸ್ಟಾಫ್ ಮೆಂಬರ್ಸು ಎಲ್ಲ. ಮತ್ತು ನಾವು ಇಲ್ಲಿಗೆ ಇಲ್ಲಿಗೆ ಬರೋದಕ್ಕೆ ಕಷ್ಟ ಆಗ್ತಿತ್ತು. ಆದರೆ ನಾವು ಬೆಂಗಳೂರಿಗೆ ಪ್ಲ್ಯಾನ್ ಮಾಡಿದ್ರು ನಮ್ಮ ಸ್ಕೂಲವರು. ಇಲ್ಲಿ ಈ ಥರ ಸಂಸ್ಥಾನ ದಾವಣಗೆರೆಯಲ್ಲಿದೆ ಅಂತ ಅಂದ್ಕೊಂಡಿದ್ದಿಲ್ಲ. ಆದರೆ ನೀವು ಅಷ್ಟು ಚೆನ್ನಾಗಿದೆ ಈ ಸಂಸ್ಥೆ. ನಮ್ಮ ಸ್ಕೂಲವರು ಈಗ ILP ಫೀಲ್ಡ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಾವೇನೋ ಬೆಂಗಳೂರಿಗೆ ಕರ್ಕೊಂಡೋಗ್ತಾರೆ ಅಂದ್ಕೊಂಡಿದ್ವಿ. ಮತ್ತು ನಮಗೆ ಟೆನ್ಷನ್ ಆಗಿತ್ತು, ಅಲ್ಲಿ ಏನು ನಮಗೆ ನ್ಯೂಸ್ ಚಾನಲ್ಸ್, ದೊಡ್ಡ ನ್ಯೂಸ್ ಚಾನಲ್ಸ್ ಎಲ್ಲ ಒಳಗಡೆ ಬಿಟ್ಕೋತಾರೋ ಇಲ್ಲೋ ಅಂತಂದು. ಆದರೆ ಅದೇ ರೀತಿ ಇರೋವಂಥ ಒಳ್ಳೆ ಒನ್ ಕನ್ನಡ ಪ್ರಾದೇಶಿಕ ಒನ್ ಕನ್ನಡ ನ್ಯೂಸ್ ಚಾನಲ್ ನಮಗೆ ಇಲ್ಲಿ ಭಾಳ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಎಲ್ಲ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ.